ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಕ್ಷರಿ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ನಿನ್ನೆ ಭೇಟಿ ಮಾಡಿ ಆದ ಸಭೆಯಲ್ಲಿ ಏನೇನು ಡಿಸ್ಕಷನ್ಸ್ ಆಯಿತು, ಸಿದ್ದರಾಮಯ್ಯನವರು ಯಾವ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇದು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಮಹತ್ತರವಾದ ಅಪ್ಡೇಟ್ ಆಗಿರುತ್ತೆ. ಸೊ ಹಲವಾರು ದಿನಗಳಿಂದ ನನ್ನ ವೀಡಿಯೋಸಲ್ಲಿ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಕೇಂದ್ರ ಸರ್ಕಾರಿ ನೌಕರರ ಬಗ್ಗೆ ನೀವು ತಿಳಿಸ್ತಾ ಇದ್ದೀರಾ, ಪ್ಲೀಸ್ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗದ ಪರಿಷ್ಕರಣೆ ಮತ್ತು NPS ರದ್ದತಿ ಈ ವಿಷಯಗಳ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸಿ ಅಂತ. ಹಾಗಾಗಿ ನಾನು ವ್ಯಾಲಿಡ್ ಕನ್ಫರ್ಮೇಷನ್ ಬರೋದಕ್ಕೆ ಕಾಯ್ತಾ ಇದ್ದೆ. ಸೊ ಈ ಸಭೆ ನಿನ್ನೆ ಅಂದರೆ ಜನವರಿ 16ರಂದು ಸಂಜೆ 6 ಗಂಟೆಗೆ ಕೃಷ್ಣ ಕಚೇರಿಯಲ್ಲಿ, ವಿಧಾನಸೌಧದ ಕೃಷ್ಣ ಕಚೇರಿಯಲ್ಲಿ 6 ಗಂಟೆಗೆ ಸಭೆ ನಡೆಯಿತು. ಅದಾದಮೇಲೆ ಸಿಕ್ಕಿರುವಂತಹ ವ್ಯಾಲಿಡ್ ಇನ್ಫಾರ್ಮೇಷನ್ ಆಧಾರದ ಮೇಲೆ ನಾನಿವತ್ತು ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ಗೆ ನೀವೇನಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಥರದ್ದೇನೇ ವ್ಯಾಲಿಡ್ ಇನ್ಫಾರ್ಮೇಷನ್ ಅಥವಾ ಇಮಿಡಿಯೇಟ್ ಏನೇ ಅಪ್ಡೇಟ್ ಇದ್ರೂ ನಾನು ಇಮಿಡಿಯೇಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಿಮಗೆಲ್ಲ ಇನ್ಫಾರ್ಮೇಷನ್ಗಳು ಬೇಗನೆ ತಿಳಿಯಲಿಕ್ಕೆ ಬರುತ್ತೆ. ಸೊ ಹಾಗಾಗಿ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿದ್ರು, ಸೊ ಅವ್ರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾನು ಇವಾಗ ಆಲ್ರೆಡಿ ಹೇಳಿದಾಗೆ ಜನವರಿ 16ರಂದು ಸಂಜೆ 6 ಗಂಟೆಗೆ ಶ್ರೀ ಷಡಕ್ಷರಿ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘದ ಅಧ್ಯಕ್ಷರು ಮತ್ತು ಕೆಲವು ಮುಖಂಡರು ಮುಖ್ಯಮಂತ್ರಿ ಅವರೊಟ್ಟಿಗೆ ಭೇಟಿ ಮಾಡಿ ಅವರಿಗೆ ವರದಿಯನ್ನು ಸಲ್ಲಿಸಿದ್ರು. ಆ ವರದಿಯಲ್ಲಿ ಏನೇನು ಹೇಳಿದ್ದಾರೆ ಅಂದರೆ 3 ಪ್ರಮುಖವಾದ ಅಂಶಗಳ ಬಗ್ಗೆ ಅಂಗೀಕಾರ ಬೇಕಾಗಿದೆ ಅಂತ ತಿಳಿಸಿದರು. ಮೊದಲನೇದಾಗಿ 7ನೇ ವೇತನ ಆಯೋಗವನ್ನು ಜಾರಿಗೆ ತರೋದು. ಸೊ ಇವಾಗಲೇ ಹೇಳೋಗೆ 7ನೇ ವೇತನ ಆಯೋಗ ಪರಿಷ್ಕರಣೆಯಿಂದ ಮೂಲ ವೇತನದಲ್ಲಿ, ಸ್ಯಾಲ್ರಿಯಲ್ಲಿ ಮತ್ತು DA ಅಂದರೆ DNS ಅಲೋನ್ಸ್ನಲ್ಲಿ ಮಹತ್ತರವಾದ ಇನ್ಕ್ರೀಸ್ ಕಾಣ್ಬೋದಾಗಿದೆ. ಸೊ ಅದಕ್ಕೋಸ್ಕರ ಬೇಗನೆ ಅದನ್ನು ಜಾರಿಗೆ ತರಬೇಕು ಅಂತ ತಿಳಿಸಿದರು. 2ನೇ ಪಾಯಿಂಟು NPS ರದ್ದು ಮಾಡಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಚೂಸ್ ಮಾಡುವಂಥ ಆಪ್ಷನ್ ಕೊಡಬೇಕು ಅಂತ ಕೇಳಿಕೊಂಡ್ರು. ಅದು 2ನೇದು. ಓಲ್ಡ್ ಪೆನ್ಷನ್, ಹಳೆ ಪಿಂಚಣಿ ಜಾರಿಗೆ ತರಬೇಕು. ನೂತನ ಪಿಂಚಣಿ ಅಂದರೆ ನ್ಯೂ ಪೆನ್ಷನ್ ಸ್ಕೀಮ್ ಏನಿದೆಯೋ ಅದನ್ನು ರದ್ದು ಮಾಡಬೇಕು ಅಂತ ಕೇಳಿಕೊಂಡ್ರು. 3ನೇ ಪಾಯಿಂಟ್ ಏನಂದರೆ ಇವಾಗಲೇ ಆರೋಗ್ಯ ಸಂಜೀವನಿ ಪಾಲಿಸಿನ ಜಾರಿಗೆ ತಂದಿದ್ದಾರೆ. ಸೊ ಅದರ ಪ್ರಕಾರ ನಿಮಗೆ 1 lakh to 5 lakhs ನಿಮಗೆ ಹೆಲ್ತ್ ಕವರ್, ಅಂದರೆ ನೀವು ಇವಾಗ ಹಾಸ್ಪಿಟಲ್ಗೇನೋ ಹೆಲ್ತ್ ಇಶ್ಯೂಯಿಂದ ಅಡ್ಮಿಟ್ ಆದರೆ ನಮಗೆ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಆ ಯೋಜನೆ ಇದೆ, ಬಟ್ ಆದರೆ ಅದಕ್ಕೋಸ್ಕರ ನಿಮ್ಮ ಸರ್ಕಾರಿ ನೌಕರರ ಸ್ಯಾಲ್ರಿಯಿಂದ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಕಟ್ ಆಗ್ತಾ ಇರುತ್ತೆ. ಸೊ ಅದನ್ನು ಕ್ಯಾನ್ಸಲ್ ಮಾಡಿ ನಗದು ರಹಿತ ಆರೋಗ್ಯ ಸಂಜೀವನಿ ಯೋಜನೆ, ಅಂದರೆ ಸ್ಯಾಲ್ರಿಯಿಂದ ಯಾವುದೇ ಅಮೌಂಟ್ ಕಟ್ ಆಗದೆ ಫ್ರೀಯಾಗಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೂ ಹೆಲ್ತ್ ಇನ್ಶೂರೆನ್ಸ್, ಬೇಸಿಕ್ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಒಂದು 5 lakhsವರೆಗೆ ಕವರೇಜ್ ಇರುವಂಥದ್ದು ಹೆಲ್ತ್ ಇನ್ಶೂರೆನ್ಸನ್ನು ಜಾರಿಗೆ ತರಬೇಕು ಅಂತ ಈ 3 ಪಾಯಿಂಟ್ಗಳನ್ನು ಮಂಡಿಸಿದ್ದಾರೆ. ಸೊ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಇದನ್ನೆಲ್ಲ ಪರಿಶೀಲಿಸಿ ಈ ಯೋಜನೆಗಳನ್ನು ಶೀಘ್ರದಲ್ಲೇ ಜಾರಿಗೆ ತರ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ಆವಾಗ ಷಡಕ್ಷರಿ ಅವರು ಒಂದು ಡೆಡ್ಲೈನ್, ಅಂದರೆ ಯಾವಾಗದೊಳಗೆ ಇದು ಜಾರಿಗೆ ಬರ್ಬೋದು ಅಂತ ಕೇಳಿದ್ದಕ್ಕೆ ಮುಖ್ಯಮಂತ್ರಿಯವರು ಏನು ತಿಳಿಸಿದ್ದಾರೆ ಅಂದರೆ ರಾಜ್ಯ ಬಜೆಟ್ ಮಂಡನೆ ಒಳಗಡೆ ಅಂತೂ ಖಂಡಿತವಾಗಿ ಇದನ್ನು ಜಾರಿಗೆ ತರ್ತೇವೆ ಅಂತ ಹೇಳಿದ್ದಾರೆ. ಸೊ ಚಾನ್ಸಸ್ ಕೂಡ ಇದೆ, ಯಾಕಂದರೆ ಇಷ್ಟು ಪಾಯಿಂಟ್ಸ್ ಇರೋದ್ರಿಂದ ಇವಾಗ ಆಲ್ರೆಡಿ ಎಲ್ಲ ವರದಿಗಳು ರೆಡಿ ಆಗಿದೆ, ಎಷ್ಟು ಜಾಸ್ತಿ ಆಗಬೇಕು ಎಲ್ಲ ಕ್ಯಾಲ್ಕುಲೇಷನ್ಸು ರೆಡಿ ಇರೋದ್ರಿಂದ ಅವರು ಅನುಷ್ಠಾನಕ್ಕೆ ತಂದು ರಾಜ್ಯ ವರದಿ ಬಜೆಟ್ ಮಂಡನೆ ಆಗೋ ಟೈಮ್ ಒಳಗಡೆ ಅಂತೂ ಗ್ಯಾರಂಟಿಯಾಗಿ ಅನುಷ್ಠಾನ ಮಾಡಿ ಬಜೆಟ್ ಮಂಡನೆಯಲ್ಲಿ ಅದನ್ನು ಅನೌನ್ಸ್ ಮಾಡುವಂಥ 100% ಚಾನ್ಸಸ್ ಇದೆ. ಮತ್ತು ಇದು ಮುಖ್ಯಮಂತ್ರಿಯವರಿಗೆ ಖುದ್ದಾಗಿ ಆಶ್ವಾಸನೆ ನೀಡಿರೋದ್ರಿಂದ, ಭರವಸೆ ನೀಡಿರೋದ್ರಿಂದ
ಬಜೆಟ್ ಒಳಗಡೆ ಈ ಎಲ್ಲ ವಿಷಯಗಳು ಜಾರಿಗೆ ಬರುವಂಥ ಸಾಧ್ಯತೆಗಳಿದೆ. ಇದು ರಾಜ್ಯ ಸರ್ಕಾರಿ ನೌಕರರಿಗೆ ನಾನು ಹೇಳ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರಿ ನೌಕರರಿಗೆ ಹೇಗೂ ನಾನು ಆಲ್ರೆಡಿ ಹೇಳ್ದಾಗೆ ಯಾವುದೇ ಬಾಕಿ ಅರಿಯರ್ಸ್ ಏನಿದೆ ಅಥವಾ DA ಹೈಕ್ ಎಲ್ಲದೂ ಮತ್ತು NPS ರದ್ದತಿ ಎಲ್ಲದೂ ಕೂಡ ಈ ಫಸ್ಟ್ ಕ್ವಾರ್ಟರ್ ಅಂದರೆ ಮಾರ್ಚ್ ಎಂಡ್ ಒಳಗೆ ಆಗೋಂಥ ಚಾನ್ಸ್ ಇದೆ. ಯಾಕಂದರೆ ಮೇಯಲ್ಲಿ ಎಲೆಕ್ಷನ್ಸ್ ಮತ್ತು ಕೇಂದ್ರ ಸರ್ಕಾರದ ಲೋಕಸಭೆ ಎಲೆಕ್ಷನ್ಸ್ ಇರೋದ್ರಿಂದ ಅದರೊಳಗೆ ಗ್ಯಾರಂಟಿ ಆಗಿ ಎಲ್ಲದನ್ನು ಜಾರಿಗೆ ತರ್ತಾರೆ. ಎಲೆಕ್ಷನ್ ಇರೋದ್ರಿಂದ ಒಂದು ಲೆಕ್ಕದಲ್ಲಿ ಎಲ್ಲ ಕೇಂದ್ರ ಸರ್ಕಾರಿ ನೌಕರರಿಗೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ಏನೇ ಬೇಡಿಕೆಗಳಿದ್ರೂ ಅದನ್ನೆಲ್ಲದನ್ನು ಪೂರೈಸೋ 100% ಚಾನ್ಸ್ ಇದೆ. ಇನ್ನು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಅದು ಪ್ರೆಷರ್ ಬೀಳಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಏನು ತಿಳಿಸಿದೆ ಅಂದರೆ ರಾಜ್ಯದ ಬಜೆಟ್ ಮಂಡನೆ ಆಗೋದ್ರ ಮೊದಲು ನಾವು ಈ ಎಲ್ಲ ಏನು 3 ಬೇಡಿಕೆಗಳಿದೆಯೋ ಆ 3 ಬೇಡಿಕೆಗಳನ್ನು ಪೂರೈಸ್ತೀವಿ ಅಂತ ತಿಳಿಸಿದ್ದಾರೆ. ಸೊ ಇದು ಜನವರಿ 16ರಂದು ಮುಖ್ಯಮಂತ್ರಿ ಅವರೇ ನೀಡಿರುವಂತಹ ಭರವಸೆ ಮತ್ತು ಆಲ್ರೆಡಿ ಮಂಡನೆ ಆಗಿದೆ. ಸೊ ಈ 3 ಬೇಡಿಕೆಗಳನ್ನು ವರದಿಯನ್ನು ಮಂಡಿಸಾಗಿದೆ. ಸೊ ಇನ್ನೇನು ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಇನ್ನೇನು ವರದಿ ಕಳಿಸೋದು ಅಥವಾ ಕ್ಯಾಲ್ಕುಲೇಷನ್ ಕಳಿಸೋದು ಏನು ಕೆಲಸ ಇರೋದಿಲ್ಲ. ಮುಖ್ಯಮಂತ್ರಿಯವರು ಅಂಗೀಕಾರ ಹಾಕಿದ ತಕ್ಷಣ ಇದು ಈ 3 ಸ್ಕೀಮ್ಗಳು ಜಾರಿಗೆ ಬರ್ತವೆ. ಯಾಕಂದರೆ ಇದರಲ್ಲಿ ಯಾವುದು ಈ ಸ್ಕೀಮನ್ನು ಜಾರಿಗೆ ತರೋಕ್ಕಾಗಲ್ಲ ಅನ್ನೋ ಯಾವುದೂ ಡಿಸ್ಕಷನ್ಸ್ ಆಗಿಲ್ಲ. 3 ಜಾರಿಗೆ ತರ್ತೀವಿ ಅಂತ ಭರವಸೆ ನೀಡಿರೋದ್ರಿಂದ 3 ಸ್ಕೀಮ್ಗಳು ಮುಖ್ಯಮಂತ್ರಿಯವರ ಅಂಗೀಕಾರ ನೀಡಿದ ತಕ್ಷಣ ಬಜೆಟ್ ಒಳಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ 3 ಸ್ಕೀಮ್ಗಳು ಜಾರಿಗೆ ಬರುವ ಹಾಗೆ. ನಾನು ಕೂಡ ಆಶಿಸ್ತೀನಿ ಆದಷ್ಟು ಬೇಗ ಈ ಸ್ಕೀಮ್ಗಳು ಜಾರಿಗೆ ಬಂದು ನಿಮಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಹಾಗೆ ಇನ್ನು ಮುಂದೆನೂ ಇದೇ ಥರದ ಏನಾದರೂ ಅಪ್ಡೇಟ್ ವ್ಯಾಲಿಡ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಗೊತ್ತಾದ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ನೀವು ನೋಡಿ ಮತ್ತು ನಿಮ್ಮ ಕೊಲೀಗ್ಸ್ ಯಾರ್ಯಾರು ಇದ್ದಾರೋ ಅವರಿಗೂ ಕೂಡ ಶೇರ್ ಮಾಡಿ. ಸೊ ಹಾಗೆ ಅವರಿಗೂ ಈ ಇನ್ಫಾರ್ಮೇಷನ್ ಎಲ್ಲ ತಿಳಿದು ಬರಲಿ, ಈ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗಲಿ. ಸೊ ನೀವು ಯಾರೋ ಕೊಲೀಗ್ಸ್ ನಿಮ್ಗಿರ್ತಾರೋ ಅವ್ರ ಹತ್ರ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಸೊ ಅವರು ಆ ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ಇದರಿಂದ ನಾನು ಯಾವಾಗ ನಾನು ಇಮ್ಮಿಡಿಯೇಟಾಗಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ ಮತ್ತು ಇನ್ಫಾರ್ಮೇಷನ್ ನಿಮಗೆ ಇಮಿಡಿಯೇಟಾಗಿ ಸಿಗುತ್ತೆ. ಸೊ ಒಂದು ಬೆಲ್ ಐಕಾನ್ ಥರ ಇರುತ್ತೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ, ಅದನ್ನು ಯೂಸ್ ಮಾಡಿಕೊಂಡು ನೀವು ಅದನ್ನು ಆಲ್ ಅಂತ ಸೆಟ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಧನ್ಯವಾದಗಳು.